أعوذ بالله من الشيطان الرجيم بسم الله الرحمن الرحيم ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. تبارك الذي بيده الملك وهو على كل شيء قدير. ಅವನು ಅತ್ಯಂತ ಮಂಗಲಮಯನು. ಅವನ ಕೈಯಲ್ಲಿ ವಿಶ್ವದ ಪ್ರಭುತ್ವವಿದೆ ಮತ್ತು ಅವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ. الذي خلق الموت والحياة ليبلوكم أيكم أحسن عملا وهو العزيز الغفور. ನಿಮ್ಮನ್ನು ಪರೀಕ್ಷಿಸಿ ನಿಮ್ಮ ಪೈಕಿ ಯಾರು ಸತ್ಕರ್ಮವೆಸಗುವವನೆಂದು ನೋಡಲಿಕ್ಕಾಗಿ ಅವನು ಜೀವನವನ್ನು ಮರಣವನ್ನು ಆವಿಷ್ಕರಿಸಿದನು. ಅವನು ಪ್ರಬಲನೂ ಕ್ಷಮಾಶೀಲನೂ ಆಗಿರುತ್ತಾನೆ. الذي خلق 7 سماوات طباقا ما ترى في خلق الرحمن من تفاوت فارجع البصر هل ترى من فطور. ಅವನು ಅಂತಸ್ತುಗಳಾಗಿ ಸಪ್ತ ಗಗನಗಳನ್ನು ಉಂಟುಮಾಡಿದನು. ದಯಾಮಯನ ಸೃಷ್ಟಿಯಲ್ಲಿ ನೀವು ಯಾವುದೇ ಅಸಾಂಗತ್ಯವನ್ನು ಕಾಣಲಾರಿರಿ. ಇನ್ನೊಮ್ಮೆ ನೋಡಿರಿ, ನಿಮಗೆಲ್ಲಾದರೂ ನ್ಯೂನತೆ ಕಾಣಿಸುತ್ತಿದೆಯೇ? ثم ارجع البصر كرتين ينقلب إليك البصر خاسئا وهو حسير. ಪುನಃ ಪುನಃ ದೃಷ್ಟಿ ಹಾಯಿಸಿರಿ, ನಿಮ್ಮ ದೃಷ್ಟಿಯು ಸೋತು ಹತಾಶವಾಗಿ ಮರಳಿ ಬರುವುದು. وَلَقَدْ زَيَّنَّا السَّمَاءَ الدُّنْيَا بِمَصَابِيحَ وَجَعَلْنَاهَا رُجُومًا لِلشَّيَاطِينِ وَأَعْتَدْنَا لَهُمْ عَذَابَ السَّعِيرِ. ನಾವು ನಿಮ್ಮ ಸಮೀಪದ ಆಕಾಶವನ್ನು ಉಜ್ವಲ ದೀಪಗಳಿಂದ ಅಲಂಕರಿಸಿದ್ದೇವೆ ಮತ್ತು ಅವುಗಳನ್ನು ಶೈತಾನರನ್ನು ಹೊಡೆದಟ್ಟುವ ಸಾಧನವಾಗಿ ಮಾಡಿದ್ದೇವೆ. ನಾವು ಈ ಶೈತಾನರಿಗಾಗಿ ಧಗಧಗಿಸುವ ಅಗ್ನಿಯನ್ನು ಸಿದ್ಧಪಡಿಸಿಟ್ಟಿರುತ್ತೇವೆ. وَلِلَّذِينَ كَفَرُوا بِرَبِّهِمْ عَذَابُ جَهَنَّمَ وَبِئْسَ الْمَصِيرُ. ತಮ್ಮ ಪ್ರಭುವನ್ನು ನಿಷೇಧಿಸಿದವರಿಗಾಗಿ ನರಕಯಾತನೆಯಿದೆ ಮತ್ತು ಅದು ಅತ್ಯಂತ ಕೆಟ್ಟ ವಾಸಸ್ಥಾನ. إِذَا أُلْقُوا فِيهَا سَمِعُوا لَهَا شَهِيقًا وَهِيَ تَفُورُ. ಅವರು ಅದಕ್ಕೆ ಎಸೆಯಲ್ಪಡುವಾಗ ಅದರ ಭಯಾನಕ ಆರ್ಭಟವನ್ನು ಕೇಳುವರು ಮತ್ತು ಅದು ಕುದಿಯುತ್ತಿರುವುದು. تَكَادُ تَمَيَّزُ مِنَ الْغَيْظِ كُلَّمَا أُلْقِيَ فِيهَا فَوْجٌ سَأَلَهُمْ خَزَنَتُهَا أَلَمْ يَأْتِكُمْ نَذِيرٌ. ಕ್ರೋಧಾವೇಶದಿಂದ ಸಿಡಿಯುವಂತಿರುವುದು. ಪ್ರತಿ ಬಾರಿಯೂ ಯಾವುದಾದರೂ ಸಮೂಹವನ್ನು ಅದರೊಳಗೆ ಹಾಕಲಾದಾಗ ಅದರ ಕಾರ್ಯಕರ್ತರು ಅವರೊಡನೆ, ನಿಮ್ಮ ಬಳಿಗೆ ಎಚ್ಚರಿಕೆ ಕೊಡುವವನಾರೂ ಬಂದಿರಲಿಲ್ಲವೇ ಎಂದು ಕೇಳುವರು. قالوا بلى قد جاءنا نذير فكذبنا وقلنا ما نزل الله من شيء إن أنتم إلا في ضلال كبير. ಆಗ ಅವರು, ಹೌದು, ಎಚ್ಚರಿಕೆ ಕೊಡುವವರೊಬ್ಬರು ಬಂದಿದ್ದರು, ಆದರೆ ನಾವು ಅವರನ್ನು ಸುಳ್ಳಾಗಿಸಿದೆವು ಮತ್ತು ಅಲ್ಲಾಹನು ಏನನ್ನೂ ಅವತೀರ್ಣಗೊಳಿಸಿಲ್ಲ. ನೀವು ದೊಡ್ಡ ಪಥಭ್ರಷ್ಟತೆಯಲ್ಲಿ ಬಿದ್ದುಕೊಂಡಿರುವಿರಿ ಎಂದು ಹೇಳಿದೆವು ಎಂದು ಉತ್ತರಿಸುವರು. وَقَالُوا لَوْ كُنَّا نَسْمَعُ أَوْ نَعْقِلُ مَا كُنَّا فِي أَصْحَابِ السَّعِيرِ. ಮತ್ತು ಅವರು, ಅಯ್ಯೋ, ನಾವು ಕೇಳಿರುತ್ತಿದ್ದರೆ ಮತ್ತು ಗ್ರಹಿಸಿರುತ್ತಿದ್ದರೆ ಇಂದು ದಗದಗಿಸುವ ಈ ಅಗ್ನಿಯಾತನೆಯನ್ನು ಅನುಭವಿಸುವವರಲ್ಲಿ ಸೇರುತ್ತಿರಲಿಲ್ಲ ಎನ್ನುವರು. فَاعْتَرَفُوا بِذَنبِهِمْ فَسُحْقًا لِأَصْحَابِ السَّعِيرِ. ಈ ರೀತಿಯಲ್ಲಿ ಅವರು ತಮ್ಮ ಅಪರಾಧವನ್ನು ತಾವೇ ಒಪ್ಪಿಕೊಳ್ಳುವರು. ಈ ನರಕವಾಸಿಗಳಿಗೆ ಶಾಪವಿದೆ. إِنَّ
الذين يخشون ربهم بالغيب لهم مغفرة وأجر كبير. ಕಣ್ಣಾರೆ ಕಾಣದೆ ತಮ್ಮ ಪ್ರಭುವನ್ನು ಭಯಪಡುವವರಿಗಾಗಿ ಖಂಡಿತವಾಗಿಯೂ ಕ್ಷಮೆ ಮತ್ತು ದೊಡ್ಡ ಪ್ರತಿಫಲವಿದೆ. وَأَسِرُّوا قَوْلَكُمْ أَوْ اجْهَرُوا بِهِ إِنَّهُ عَلِيمٌ بِذَاتِ الصُّدُورِ. ನೀವು ಮೇಲುದನಿಯಿಂದ ಮಾತನಾಡಿದರೂ ಏರಿದ ಧ್ವನಿಯಲ್ಲಿ ಮಾತನಾಡಿದರೂ ಅಲ್ಲಾಹನ ಮಟ್ಟಿಗೆ ಅದೆಲ್ಲವೂ ಸಮಾನವಾಗಿದೆ. ಅವನಂತೂ ಹೃದ್ಗತಗಳನ್ನು ಸಹ ಬಲ್ಲವನಾಗಿರುತ್ತಾನೆ. أَلَا يَعْلَمُ مَنْ خَلَقَ وَهُوَ اللَّطِيفُ الْخَبِيرُ. ಸೃಷ್ಟಿಸಿದವನು ಅರಿಯದಿರುವನೆ? ವಸ್ತುತಃ ಅವನು ಅತ್ಯಂತ ಸೂಕ್ಷ್ಮಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ. هُوَ الَّذِي جَعَلَ لَكُمُ الْأَرْضَ ذَلُولًا فَامْشُوا فِي مَنَاكِبِهَا وَكُلُوا مِنْ رِزْقِهِ وَإِلَيْهِ النُّشُورُ. ನಿಮಗಾಗಿ ಭೂಮಿಯನ್ನು ಅಧೀನಗೊಳಿಸಿದವನು ಅವನೇ. ಅದರ ಎದೆಯ ಮೇಲೆ ನಡೆದಾಡಿರಿ ಮತ್ತು ಅಲ್ಲಾಹನ ಅನ್ನವನ್ನು ಉಣ್ಣಿರಿ. ನಿಮಗೆ ಪುನಃ ಜೀವಂತರಾಗಿ ಅವನ ಬಳಿಗೇ ಹೋಗಲಿಕ್ಕಿದೆ. أَأَمِنْتُمْ مَنْ فِي السَّمَاءِ أَنْ يَخْسِفَ بِكُمُ الْأَرْضَ فَإِذَا هِيَ تَمُورُ. ಆಕಾಶದಲ್ಲಿರುವವನು ನಿಮ್ಮನ್ನು ನೆಲದಲ್ಲಿ ಹೊಗೆದು ಬಿಡುವ ಹಾಗೂ ಈ ಭೂಮಿಯು ಹಠಾತ್ತನೆ ನಡುಗಲಾರಂಭಿಸುವ ಕುರಿತು ನೀವು ನಿರ್ಭೀತರಾಗಿರುವಿರಾ? أَمْ أَمِنْتُمْ مَنْ فِي السَّمَاءِ أَنْ يُرْسِلَ عَلَيْكُمْ حَاصِبًا فَسَتَعْلَمُونَ كَيْفَ نَذِيرٌ. ಆಕಾಶದಲ್ಲಿರುವಾತನು ನಿಮ್ಮ ಮೇಲೆ ಕಲ್ಲಿನ ಮಳೆ ಸುರಿಸುವಂತಹ ಗಾಳಿಯನ್ನು ಬೀಸಿಬಿಡುವ ಕುರಿತು ನೀವು ನಿರ್ಭೀತರಾಗಿರುವಿರಾ? ನನ್ನ ಎಚ್ಚರಿಕೆ ಹೇಗಿರುತ್ತದೆ ಎಂಬುದು ಆಗ ನಿಮಗೆ ತಿಳಿದು ಬರುವುದು. وَلَقَدْ كَذَّبَ الَّذِينَ مِنْ قَبْلِهِمْ فَكَيْفَ كَانَ نَكِيرٌ. ಇವರಿಗಿಂತ ಮುಂಚೆ ಗತಿಸಿ ಹೋದವರು ಸುಳ್ಳಾಗಿಸಿದ್ದರು. ನನ್ನ ಹಿಡಿತವು ಎಷ್ಟು ಬಿಗಿಯಾಗಿತ್ತು ಎಂಬುದನ್ನು ನೋಡಿಕೊಳ್ಳಿರಿ. أَوَلَمْ يَرَوْا إِلَى الطَّيْرِ فَوْقَهُمْ صَافَّاتٍ وَيَقْبِضْنَ مَا يُمْسِكُهُنَّ إِلَّا الرَّحْمَنُ إِنَّهُ بِكُلِّ شَيْءٍ بَصِيرٌ. ಇವರು ತಮ್ಮ ಮೇಲೆ ಹಾರಾಡುತ್ತಿರುವ ಪಕ್ಷಿಗಳು ರೆಕ್ಕೆ ಬಿಚ್ಚುವುದನ್ನು ಮಡಚಿಕೊಳ್ಳುವುದನ್ನು ನೋಡುತ್ತಿಲ್ಲವೇ? ಪರಮ ದಯಾಮಯನ ಹೊರತು ಅವುಗಳನ್ನು ಆಧರಿಸಿಕೊಂಡಿರುವವರು ಬೇರಾರೂ ಇಲ್ಲ. ಅವನೇ ಪ್ರತಿಯೊಂದು ವಸ್ತುವಿನ ವೀಕ್ಷಕನಾಗಿದ್ದಾನೆ. أَمَّنْ هَذَا الَّذِي هُوَ جُنْدٌ لَكُمْ يَنْصُرُكُمْ مِنْ دُونِ الرَّحْمَنِ إِنِ الْكَافِرُونَ إِلَّا فِي غُرُورٍ. ಪರಮ ದಯಾಮಯನ ವಿರುದ್ಧ ನಿಮಗೆ ಸಹಾಯ ಮಾಡಬಲ್ಲಂತಹ ಸೈನ್ಯವಾದರೂ ನಿಮ್ಮ ಬಳಿ ಯಾವುದಿದೆ? ವಾಸ್ತವದಲ್ಲಿ ಈ ಸತ್ಯ ನಿಷೇಧಿಗಳು ಮೋಸಕ್ಕೊಳಗಾಗಿದ್ದಾರೆ. أَمَّنْ هَذَا الَّذِي يَرْزُقُكُمْ إِنْ أَمْسَكَ رِزْقَهُ بَلْ لَجُّوا فِي عُتُوٍّ وَنُفُورٍ. ಅಥವಾ ಪರಮ ದಯಾಮಯನು ತನ್ನ ಜೀವನಾಧಾರಗಳನ್ನು ತಡೆಹಿಡಿದರೆ ನಿಮಗೆ ಜೀವನಾಧಾರ ನೀಡಬಲ್ಲವನು ಯಾರಿದ್ದಾನೆಂದು ಹೇಳಿರಿ. ವಾಸ್ತವದಲ್ಲಿ ಇವರು ವಿದ್ರೋಹದಲ್ಲಿಯೂ ಸತ್ಯದಿಂದ ನುಣುಚಿಕೊಳ್ಳುವುದರಲ್ಲಿಯೂ ಹಠಮಾರಿಗಳಾಗಿದ್ದಾರೆ. أَفَمَنْ يَمْشِي مُكِبًّا عَلَى وَجْهِهِ أَهْدَىٰ أَمَّنْ يَمْشِي سَوِيًّا عَلَى صِرَاطٍ مُسْتَقِيمٍ. ಅಧೋಮುಖಿಯಾಗಿ ನಡೆಯುತ್ತಿರುವವನು ಹೆಚ್ಚು ಸನ್ಮಾರ್ಗ ಪಡೆಯುವನೋ ಅಥವಾ ತಲೆ ಎತ್ತಿ ನೇರವಾಗಿ ಒಂದು ಸಮತಟ್ಟಾದ ಮಾರ್ಗದಲ್ಲಿ ನಡೆಯುವವನೋ ಎಂದು ಯೋಚಿಸಿರಿ. قُلْ هُوَ الَّذِي أَنشَأَكُمْ وَجَعَلَ لَكُمُ السَّمْعَ وَالْأَبْصَارَ وَالْأَفْئِدَةَ قَلِيلًا مَا تَشْكُرُونَ. ನಿಮ್ಮನ್ನು ಸೃಷ್ಟಿಸಿದವನು, ನಿಮಗೆ ಶ್ರವಣ ಹಾಗೂ ದೃಷ್ಟಿಯನ್ನು ನೀಡಿದವನು,
ಮತ್ತು ಚಿಂತಿಸುವ ಮನಸ್ಸುಗಳನ್ನು ನೀಡಿದವನು ಅಲ್ಲಾಹನೇ. ಆದರೆ ನೀವು ಅತ್ಯಲ್ಪವೇ ಕೃತಜ್ಞತೆ ಸಲ್ಲಿಸುತ್ತೀರಿ ಎಂದು ಇವರೊಡನೆ ಹೇಳಿರಿ. قُلْ هُوَ الَّذِي ذَرَأَكُمْ فِي الْأَرْضِ وَإِلَيْهِ تُحْشَرُونَ. ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿದವನು ಅಲ್ಲಾಹನೇ ಮತ್ತು ಅವನ ಕಡೆಗೆ ನೀವು ಒಟ್ಟುಗೂಡಿಸಲ್ಪಡುವಿರೆಂದು ಇವರೊಡನೆ ಹೇಳಿರಿ. وَيَقُولُونَ مَتَى هَذَا الْوَعْدُ إِن كُنتُمْ صَادِقِينَ. ನೀವು ಸತ್ಯವಂತರಾಗಿದ್ದರೆ ಈ ವಾಗ್ದಾನವು ಪೂರ್ತಿಗೊಳ್ಳುವುದು ಯಾವಾಗ ಎಂದು ಇವರು ಕೇಳುತ್ತಾರೆ. قُلْ إِنَّمَا الْعِلْمُ عِندَ اللَّهِ وَإِنَّمَا أَنَا نَذِيرٌ مُبِينٌ. ಅದರ ಜ್ಞಾನ ಅಲ್ಲಾಹನಿಗಿದೆ, ನಾನಂತೂ ಕೇವಲ ಸ್ಪಷ್ಟವಾದ ಎಚ್ಚರಿಕೆ ನೀಡುವವನಾಗಿದ್ದೇನೆ ಎಂದು ಹೇಳಿರಿ. فَلَمَّا رَأَوْهُ زُلْفَةً سِيئَتْ وُجُوهُ الَّذِينَ كَفَرُوا وَقِيلَ هَذَا الَّذِي كُنتُم بِهِ تَدَّعُونَ. ಮುಂದೆ ಅದು ಸಮೀಪವಾಗಿರುವುದನ್ನು ಇವರು ಕಂಡಾಗ ನಿರಾಕರಣೆ ಮಾಡಿದ್ದ ಎಲ್ಲ ಜನರ ಮುಖಗಳು ವಿಕಾರಗೊಳ್ಳುವು ಮತ್ತು ಆಗ ಅವರೊಡನೆ ನೀವು ಆಗ್ರಹಿಸುತ್ತಿದ್ದ ವಸ್ತು ಇದುವೇ ಆಗಿದೆ ಎಂದು ಹೇಳಲಾಗುವುದು. قُلْ أَرَأَيْتُمْ إِنْ أَهْلَكَنِيَ اللَّهُ وَمَن مَّعِيَ أَوْ رَحِمَنَا فَمَن يُجِيرُ الْكَافِرِينَ مِنْ عَذَابٍ أَلِيمٍ. ಅಲ್ಲಾಹನು ನನ್ನನ್ನು ನನ್ನ ಸಂಗಾತಿಗಳನ್ನು ನಾಶಗೊಳಿಸಲಿ ಅಥವಾ ನಮ್ಮ ಮೇಲೆ ಕೃಪೆ ತೋರಲಿ, ಸತ್ಯ ನಿಷೇಧಿಗಳನ್ನು ವೇದನಾಯುಕ್ತ ಯಾತನೆಯಿಂದ ರಕ್ಷಿಸುವವರಾರು ಎಂಬ ಕುರಿತು ನೀವೆಂದಾದರೂ ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ. قُلْ هُوَ الرَّحْمَنُ آمَنَّا بِهِ وَعَلَيْهِ تَوَكَّلْنَا فَسَتَعْلَمُونَ مَنْ هُوَ فِي ضَلَالٍ مُبِينٍ. ಅವನು ಮಹಾಕರುಣಾನಿಧಿ, ನಾವು ಅವನ ಮೇಲೆಯೇ ವಿಶ್ವಾಸವಿರಿಸಿದ್ದೇವೆ ಮತ್ತು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇವೆ. ಸುವ್ಯಕ್ತವಾದ ಪಥಭೃಷ್ಟತೆಯಲ್ಲಿ ಬಿದ್ದಿರುವವನು ಯಾರೆಂದು ಸದ್ಯದಲ್ಲೇ ನಿಮಗೆ ತಿಳಿದು ಬರುವುದು ಎಂದು ಇವರೊಡನೆ ಹೇಳಿರಿ. قُلْ أَرَأَيْتُمْ إِنْ أَصْبَحَ مَاؤُكُمْ غَوْرًا فَمَن يَأْتِيكُم بِمَاءٍ مَّعِينٍ. ನಿಮ್ಮ ಬಾವಿಗಳ ನೀರು ನೆಲದೊಳಕ್ಕೆ ಇಂಗಿ ಹೋದರೆ ಆ ನೀರಿನ ಹರಿಯುವ ಚಿಲುಮೆಗಳನ್ನು ನಿಮಗೆ ಪುನಃ ಹೊರತಂದು ಕೊಡುವವರು ಯಾರೆಂದು ನೀವು ಯೋಚಿಸಿದ್ದೀರಾ ಎಂದು ಇವರೊಡನೆ ಕೇಳಿರಿ.